ವ್ಯಾಪ್ಸ್ ಟೆಕ್ನೋಸಾಫ್ಟ್ನ ರಜತ ಮಹೋತ್ಸವ ನನ್ನ ಇದನ್ನು ಹೇಳಿದ್ರು, ಇದು ದಿಸ್ ಇಸ್ ಅ ಬಿಗಿನಿಂಗ್. ವಾಟ್ ವಿ ಬಿಲೀವ್ 25 that has come to a true. Now we have been transforming now the next level of technology. ವ್ಯಾಪ್ಸ್ ಟೆಕ್ನೋಸಾಫ್ಟ್ 25 ವರ್ಷದ ಒಂದು ಈ ಸಮಾಜ ನಮ್ಮನ್ನು ಪೋಷಿಸಿದೆ, ಆಶಿಸಿದೆ, ಬೆಳೆಸಿದೆ. ಗೇನು ಪೇನು ಎರಡನ್ನೂ ತೊಗೊಂಡಿದ್ದೀವಿ ಈ ಸಮಾಜದ ಮಧ್ಯದಲ್ಲಿ. ಅದ್ರ ಜೊತೆಲಿ ನಮ್ಮ ಏನು ಸಿಬ್ಬಂದಿ ವರ್ಗ ಮತ್ತು ಎಂಟೈರ್ ಇನೋವೇಷನ್ ಏನು ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಪ್ರಧಾನಮಂತ್ರಿಗಳ ಮಾನವ್ ಅನ್ನುವಂಥ ಏನು ಕಾನ್ಸೆಪ್ಷನ್ನ ವಿಷನ್ ಕೊಟ್ಟಿದೆ, ಅದನ್ನು ನಾವು ಒಂದು ಹೆಜ್ಜೆ ಇವತ್ತು ವ್ಯಾಪ್ಸ್ ಟೆಕ್ನೋಸಾಫ್ಟ್ ತನ್ನ 25 ವರ್ಷದ ರಥ ಮಹೋತ್ಸವದಲ್ಲಿ ಕಾಲಿಟ್ಟಿದೆ. 6,000 ಗ್ರಾಹಕರನ್ನ, ಕ್ಲೈಂಟ್ಗಳನ್ನು ಮಾರ್ತಾಂಡಮಿಂದ ಮೋಗವರೆಗೂ 2,500 ಪ್ರೊಫೆಷನಲ್ಸ್ಗಳನ್ನ ಇವತ್ತು ಜನರೇಟ್ ಮಾಡಿದ್ದಾರೆ ವ್ಯಾಪ್ಸ್ ಟೆಕ್ನೋಸಾಫ್ಟ್. ಅದರಲ್ಲಿ ವ್ಯಾಪ್ಸ್ ಟೆಕ್ನೋಸಾಫ್ಟ್ ಇವತ್ತೇನು 4-5 ಪ್ರಾಜೆಕ್ಟನ್ನು ಉದ್ಘಾಟನೆ ಮಾಡಿದೆ. ಇನ್ಫ್ರಾಸ್ಟ್ರಕ್ಚರು, AIVRM ಅನ್ನುವಂಥ ಪ್ರಾಡಕ್ಟ್, ERP ಎಜುಕೇಷನ್ ವರ್ಟಿಕಲ್ಸ್ಗೆ, ಮತ್ತು ಟೆಕ್ನೋವೇದ ಏನು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸಾಫ್ಟ್ವೇರ್ ಮತ್ತು ಕಾರ್ಪೊರೇಟ್ ವರ್ಲ್ಡಲ್ಲಿ ನಡೆಯುತ್ತೆ. ಅದನ್ನು ಎಜುಕೇಷನ್ ಡೊಮೈನಲ್ಲಿರೋ ಡಿಮ್ಯಾಂಡ್ ಮಧ್ಯದಲ್ಲಿರೋ ಗ್ಯಾಪನ್ನು ಪೂರೈಸೋಕ್ಕೋಸ್ಕರ ಟೆಕ್ನೋವೇದ ಅಂತ ಮ್ಯಾಗ್ಝಿನನ್ನು ಇವತ್ತಿನ ಪರಮ ಪೂಜನೀಯಾದಂಥ JSS ಪಟ್ಟಾಧೀಶರಾದ ಶಿವರಾತ್ರಿ ದೇಶಿಕೇಂದ್ರ ಉದ್ಘಾಟನೆ ರಿಲೀಸ್ ಮಾಡಿ. ಹಾಗಾಗಿ ನಿರ್ಮಲಾ ಸ್ವಾಮೀಜಿಯವರು ನಮ್ಮ ಟೆಕ್ನೋ ಪಾರ್ಕ್ ಯಾವ ಎಂಟ್ರ ಮೇಲೆ ನಾವೀಗ ಬರೋಕ್ಕೆ ಮುಂಚೆ ನಮ್ಗೆ ಯಾವ ಇನ್ಫ್ರಾಸ್ಟ್ರಕ್ಚರ್ಸ್ ಇರಲಿಲ್ಲ. ನಾವು ಒಂದು ರೂಮಲ್ಲಿ ಸ್ಟಾರ್ಟ್ ಮಾಡಿದಂಥ ಅದನ್ನು ಒಂದು ಮುಂದೆ ಇಟ್ಕೊಂಡು 25 ವರ್ಷದಲ್ಲಿ ನಂತರ ಇನ್ನೊಬ್ಬರು ಫೇಸ್ಬುಕ್ ಬೆಳೆದಂಥ ಟೆಕ್ ಪಾರ್ಕ್ ಅಂತಲೇ ಉದ್ಘಾಟನೆ ಮಾಡಿದ್ವಿ 25 ವರ್ಷ. ಅದನ್ನು ಪರಮ ಪೂಜನೀಯಾದಂಥ ನಿರ್ಮಲಾ ಸ್ವಾಮೀಜಿಯವರು ಪ್ರತಿಯೊಂದು ಪ್ರಾಡಕ್ಟಲ್ಲೂ ಒಂದು ಹಿನ್ನೆಲೆ ಇಟ್ಕೊಂಡು ಇವತ್ತು ಸಮಾಜಕ್ಕೆ ನಾವು ಅರ್ಪಿಸಿದ್ದೇವೆ. ಸಮಾಜ ನಮಗೆ ಗುರುತಿಸಿರೋದ್ರಿಂದ ಇವತ್ತು ವಿದ್ಯಾವರಣ್ಯ ಯಾವ್ಯಾವ ಕ್ಷೇತ್ರದಲ್ಲಿ ಶಿಕ್ಷಣ ಇರ್ಬೋದು, ಡಿಫೆನ್ಸ್ ಇರ್ಬೋದು, ನಮ್ಮ ಕ್ರೀಡೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಅವ್ರನ್ನೆಲ್ಲರನ್ನೂ ನಾವು ಗೌರವಿಸೋ ಮೂಲಕ ಸಮಾಜದ ಒಂದು ಋಣ ನಾವು ತೀರಿಸೋ ಪ್ರಯತ್ನ ಮಾಡಿದ್ವಿ. ನಾವು ಎಲ್ಲರನ್ನೂ ಗೌರವಿಸಲಿಕ್ಕೆ ಎಲ್ಲರೂ ಅರ್ಹರು ಭಾರತದಲ್ಲಿ. ಆದರೆ ಅದರಲ್ಲಿ ಸಾಧನೆ ಮಾಡಿದಂಥವ್ರು, ನಿಸ್ವಾರ್ಥದಿಂದ ಸಾಧನೆ ಮಾಡಿದಂಥ ಎಲ್ಲ ಮಾನೀಯರಿಗೆ ಗೌರವ ಕೊಡೋದು ನಮ್ಮ ಸಂಸ್ಥೆಯ ಒಂದು ಕರ್ತವ್ಯ ಅಂದ್ಕೊಂಡು ಭಾವಿಸ್ಕೊಂಡು ಮಾಡಿದ್ವಿ. ಹಾಗಾಗಿ ಎಲ್ಲರೂ ನಾವೆಲ್ಲ ಇವತ್ತು ನಮಗೆ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಇಡೀ ಸಮಾಜ ನಮ್ಗೆ ಸಪೋರ್ಟ್ ಮಾಡಿದೆ. ಸೊ ಹಾಗಾಗಿ ನಾವೆಲ್ಲ ಸಮಾಜದ ಎಲ್ಲ ಬಂಧುಗಳಿಗೂ ನಾವು ಚಿರಣ. ಫಂಕ್ಷನ್ನ ಎಕ್ಸಿಕ್ಯೂಟಿವ್ ಕಮಿಟಿಯ ಒಬ್ಬ ಸದಸ್ಯನಾಗಿ ತಮ್ಮೆಲ್ಲರೂ ತಿಳಿಸಿ ಪಡುವುದೇನೆಂದರೆ, ಸುಮಾರು 25 ವರ್ಷಗಳ ಹಿಂದೆ ಸಣ್ಣದಾಗಿ ಪ್ರಾರಂಭವಾದಂಥ ಈ ಕಂಪ್ನಿ ಈಗ ಬೃಹದಾಕಾರವಾಗಿ ಬೆಳೆದು ಸುಮಾರು ಇಡೀ ರಾಷ್ಟ್ರೀಯಾದ್ಯಂತ 6,000 ಶೈಕ್ಷಣಿಕ ಸಂಸ್ಥೆಗಳಿಗೆ ಸಾಫ್ಟ್ವೇರನ್ನು ಕೊಡ್ತಾಯಿದೆ. ಇದರ ಜೊತೆಗೆ ಅವರು ಸಮಾಜ ಸೇವೆಯಲ್ಲೂ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಪುಣ್ಯ ಗೋಶಾಲೆ ಅಂತೇಳ್ಬಿಟ್ಟಿದ್ದೇನೆ, ರಾಮನಗರದತ್ತ ಸ್ಟಾರ್ಟ್ ಮಾಡಿ ಸುಮಾರು 200 ಆಕಳುಗಳಿದೆ. ಜೊತೆಗೆ ರೈತರಿಗೆ ಉಚಿತವಾಗಿ ಆಕಳುಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ಇದಕ್ಕೆ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಸಹ ಬಂದಿರ್ತದೆ. ಈ ವರ್ಷ 25ನೇ ವರ್ಷದ ಕಾರ್ಯಕ್ರಮದ ಅಂಗವಾಗಿ 3 ಜನ ಮರಣೋತ್ತರ ಪ್ರಶಸ್ತಿಯನ್ನು ನೀಡಿದ್ದಾರೆ. ಜೊತೆಗೆ 6 ಜನ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋರಿಗೆ ಪ್ರಶಸ್ತಿಯನ್ನು ನೀಡಿದ್ದಾರೆ. ಇದರ ಉದ್ದೇಶ ಆದರೂ ಏನಪ್ಪ ಅಂತಂದರೆ, ವ್ಯಾಪಾರದ ಜೊತೆಗೆ ಸಮಾಜ ಸೇವೆಯನ್ನು ಸಹ ತೊಡಗಿಸ್ಕೋಬೇಕು ಅನ್ನೋದು ಮೂಲ ಉದ್ದೇಶ ಇಟ್ಕೊಂಡಿದ್ದಾರೆ. ಈಗ ಏನು AI ಟೆಕ್ನಾಲಜಿ ಇತ್ತೀಚೆಗಷ್ಟೇ ಅಂತಾರಾಷ್ಟ್ರೀಯ AI ಸಮ್ಮಿಟ್ ದೆಹಲಿಯಲ್ಲಿ ಏನು ನಡೀತಾ ಇದೆ, ಅದರ ಮಾದರಿಯಲ್ಲೇ ಇವರು ಸಹ ಒಂದು ತಮ್ಮದೇ ಆದಂಥ ರೀತಿಯಲ್ಲಿ ಕೊಡುಗೆ ಕೊಡುವಂಥ ಒಂದು ಕೆಲಸ ಮಾಡಿದ್ದಾರೆ. ಇದೆಲ್ಲದಕ್ಕಿಂತ 150ನೇ ವರ್ಷದ ಅಂಗವಾಗಿ ಏನು ನಮ್ಮ ರಾಷ್ಟ್ರಗೀತೆಯನ್ನು ಬಂಕಿಮ್ ಚಟರ್ಜಿ ಅವರು ಆಡಿರುವಂಥ ರಾಷ್ಟ್ರಗೀತೆಗೆ ಸಹ ಇದೇ ಪ್ರಥಮ ಬಾರಿಗೆ ಆ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಇದನ್ನು ಆಡಬೇಕು ಅಂತ ಏನು ಒಂದು ಆದೇಶ ಆಯಿತು. ಅದಾದ ನಂತರ ಕರ್ನಾಟಕದಲ್ಲಿ ಮೊದಲನೇ ಕಾರ್ಯಕ್ರಮ ಇದಾಗಿರುತ್ತದೆ. ಇದು ನಮ್ಮೆಲ್ಲರಿಗೂ ಹೆಮ್ಮೆ ತಂದಿರೋಂಥ ವಿಷಯವಾಗಿದೆ. ಓಕೆ ಸರ್, ಧನ್ಯವಾದ.